ಚೆನ್ನಾಗಿದೆ ಮರ ಅಂತೀರ. ಮರ ಎಲ್ಲ ಯಾಕೆ? ಹೇ ಗುಡ್ ಮಾರ್ನಿಂಗ್ ಗೈಸ್. ಸೊ ಬೆಳಗ್ಗೆ 5:30ಗೆ ಎದ್ದು ಇಲ್ಲಿ 6 ಗಂಟೆ ಆಯಿತು ಬರೋಷ್ಟಿಗೆ. ಸೊ ಇನ್ನು ಟೈಮ್ ಆಗಿಲ್ಲ, ಹೊರಗಡೆ ಕತ್ತಲೆ ಇದೆ. ಸೊ ಈ ಫೋನಲ್ಲಿ ಅಂದರೆ ಇದರಲ್ಲಿ ಗೊತ್ತಾಗುತ್ತೆ, ಫೋನಲ್ಲಿ ಕ್ಯಾಮ್ರಾದಲ್ಲಿ ರೇಗಲ್ಲಿ ನೋಡಿದಾಗ ಸ್ವಲ್ಪ ಕತ್ತಲೆ ಕಾಣ್ತದೆ, ಬಾಲ್ ಓಡಿದರೆ ಕಾಣಲ್ಲ. ಸೊ ಇನ್ನೊಂದು 25 ನಿಮಿಷ ಕಾಯಬೇಕು, ಸರ್ ಬರ್ತಾರೆ. ಇಷ್ಟು ಗೈಸ್, ಏನಂದ್ರೆ ವಿಷಯ, ಸೊ ನಮ್ಮ ಪಾರ್ಟ್ನರ್ ಸರಿಯಾಗಿ ಆಡ್ತಿಲ್ಲ. ಸೊ ನನಗೂ ಬೇಜಾರಾಗ್ತಿದೆ. 3 ಬಾಲ್ ಹಂಗೆ ನೀರಲ್ಲಿ ಹಾಕ್ಬಿಟ್ರು. ಸೊ ಸುಮ್ಮನೆ ಕೂತ್ಕೊಂಡಿದ್ದೀವಿ, ಆಡ್ತಿದ್ದಾರೆ. ಇನ್ನೊಂದು 20-25 ಮಿನಿಟ್ಸಲ್ಲಿ ಗೇಮ್ ಕ್ಲೋಸ್ ಆಗುತ್ತೆ, ಹೋಗಬೇಕು. ಸೊ ನಮ್ಮವರೇ ಆಡ್ತಿದ್ದಾರೆ, ಕಾಣ್ತಿಲ್ಲ ಅನ್ಸುತ್ತೆ. ನಾಳೆ ಅಲ್ಲ, ಮಂಡೇ ಅಲ್ಲ, ನಾಳೆನಾ? ನಾಳೆ ಟೂರ್ನಮೆಂಟ್ ಅಂತ ನಮಗೆ, ಟ್ರೈ ಮಾಡೋಣ. ಸೊ ಹೆಂಗಿದು ಹೇಳ್ಕೊಡ್ತಾರೆ. ಗೈಸ್, ಗೇಮ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ತಿಂಡಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಚಿತ್ರಾನ್ನ ಇತ್ತು. ಸೊ ಬರಬೇಕಾದ್ರೆ ನೋಡಿದೆ, ನೆದರ್ಲ್ಯಾಂಡಿಂದ 2 ಬಸ್ ಬಂದಿದ್ದಾವೆ ಅಲ್ಲಿಂದ. ಅದೇ ಕಾಣ್ತಿದ್ಯಾ? ಸೊ ಅಲ್ಲಿ ಎಂಟ್ರಿ ಇಲ್ಲ ಆ್ಯಕ್ಚುಲಿ. ಹೋಗ್ತಾ ಇದ್ದೀನಿ, ಯಾರೂ ಇಲ್ಲ, ಸ್ವಲ್ಪ ಲೇಟ್ ಆಯಿತು. ಅಯ್ಯ ತಿಂಡಿ ಹೋಗಬೇಕು, ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತು ನಮ್ಮ ಸರು ಆಡಬೇಕಾದ್ರೆ ತುಂಬಾ ಬಾಲ್ನ ಮಿಸ್ ಮಾಡಿಬಿಟ್ರು. ಯಾಕಂದರೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸೊ ನಾವು ಜೊತೆಗಿದ್ದಾಗ ನಮ್ಗೆ ಚೂರು ಬೇಜಾರಾಗುತ್ತೆ, ಯಾಕಂದರೆ ನಾವು ಕ್ಯಾಡಿಯಾಗಿ ಹೋಗಿದಾಗ ಸೊ ನಮ್ಮ ಸರ್ ಆಡಲಿಲ್ವಲ್ಲ ಅಂತ ಒಂಚೂರು ಬೇಜಾರಾಗುತ್ತೆ. ಇಟ್ಸ್ ಓಕೆ, ನಾಳೆಯಿಂದ ಚೆನ್ನಾಗಿ ಆಡ್ತಾರೆ. ಅಂದರೆ ಅವರು ಬಿಗಿನರಿಂದ ಬಂದಿರೋದು, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ತುಂಬ ಚೆನ್ನಾಗಿ ಆಡ್ತಾರೆ ಹೇಳ್ಬೋದು, ತುಂಬ ಚೆನ್ನಾಗಿ ಆಡ್ತಾರೆ. ನೋಡಿ ಗೈಸ್, ಯಾರಿಲ್ಲ. ಇದು ನಾನು ಹಳೆ ವೀಡಿಯೋದಲ್ಲಿ ಹೇಳ್ದಂಗೆ ಈ ಮನೆಗಳೆಲ್ಲ ಇಲ್ಲಿ ವರ್ಕರ್ಸ್ಗೆ ಕೊಟ್ಟಿರೋಂಥದ್ದು. ಅಂದರೆ ನೇಪಾಳಿಂದ ಯಾರು ದೂರದಿಂದ ಬಂದಿದ್ದಾರೆ, ನೇಪಾಳಿಂದ ಬಂದವ್ರು ಜಾಸ್ತಿ ಇಲ್ಲಿ. ಸೊ ಅಂಥವ್ರಿಗೆ ಕೊಟ್ಟಿರ್ತಾರೆ. ಚೆನ್ನಾಗಿದೆ ಮರ ಗಾಯ್ಸ್. ನೀನು ಹೋಗ್ತಾ ಇರೋದು ಬಿಸಿಲು ಸಿಕ್ಕಾಪಟ್ಟೆ ಇದೆ ಗಾಯ್ಸ್, ನೋಡ್ತೀರಾ? ನೋಡೋಕ್ಕಾಗಲ್ಲ ಅಲ್ಲ. ಹಾಗೆ ಕೆಲವೊಬ್ರು ಮನಸ್ಸಲ್ಲಿರುವಂಥ ನೋವುಗಳನ್ನು ಕೂಡ ನೋಡೋಕ್ಕಾಗಲ್ಲ. ಅವ್ರು ಹೇಳಿದ್ಮೇಲೆ ಏನಂತೀರ? ಮರ ಎಲ್ಲ ಯಾಕೆ? ನೋಡಿ, ಉತ್ತರ ಕರ್ನಾಟಕ ಶೈಲಿಯಲ್ಲೇ ಒಬ್ರು ಇದ್ದಾರೆ. ಸೊ ಅವರು ಆ ಸೈಡೇ ಅನ್ಸುತ್ತಪ್ಪ, ಮೆಣಸಿನ್ಕಾಯಿ ಬೆಳೆಸ್ತವ್ರೆ. ಇಲ್ಲೆಲ್ಲ ಅಡಿಕೆ ಜಾಸ್ತಿ ಬೆಳೆಸ್ತಾರೆ. ತುಂಬ ದೊಡ್ಡ ಜಾಗ ಗೈಸ್. ಇಲ್ಲಿ ಜನ ಕಡಿಮೆ ಬರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ.